ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲರಿಗೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಯಾರಾದರೂ ಹೊಸಬ್ರು ನನ್ನ ವೀಡಿಯೋ ನೋಡ್ತಾ ಇದ್ರೆ ಅಂತ ಹೇಳ್ತಾ, ಈ ವಿಡಿಯೋಲಿ ನಾನು ಡಿಸ್ಕಸ್ ಮಾಡೋಕೆ ಕೊಟ್ಟಿರೋ ವಿಚಾರ ಬಂದುಬಿಟ್ಟು ಸ್ನೇಹಿತವ್ರ ಬಗ್ಗೆ, ನಮ್ರತ ಅವ್ರ ಬಗ್ಗೆ ಮತ್ತು ಕಾರ್ತಿಕ್ ಮಹೇಶ್ ಅವ್ರ ಬಗ್ಗೆ. ಸ್ನೇಹಿತವರು ಒಳಗಡೆ ಬಂದುಬಿಟ್ಟು ನಮ್ರತ ಅವ್ರ ಜೊತೆ ಆ ಥರ ಮಾತಾಡಿದ್ದು ಸರಿನಾ, ಮತ್ತು ಸ್ವಲ್ಪ ಜನ ಏನಂತ ಇದ್ದಾರೆ, ಹೌದು ಅವ್ರು ಏನೋ ಹೆಂಗಿದ್ರು ಅದನ್ನ ಅಕ್ಸೆಪ್ಟ್ ಮಾಡಬೇಕಾ ಅಂತ ಎಲ್ಲ ಮಾತಾಡ್ತಿದ್ದಾರೆ. ಬಟ್ ನನ್ನ ಪ್ರಕಾರ ನನಗೆ ಅನಿಸೋದು, ನನಗೆ ಸ್ನೇಹಿತರ ಫ್ರೆಂಡ್ ಆಗಲಿ, ಬಾಯ್ ಫ್ರೆಂಡ್ ಆಗಲಿ, ಹಸ್ಬೆಂಡ್ ಆಗಲಿ ದೇವರಾಣೆ ಬೇಡ ಗುರು. ಯಾಕಂದರೆ ಒಬ್ಬ ಫ್ರೆಂಡ್ ಆಗಲಿ, ಒಬ್ಬ ಹಸ್ಬೆಂಡ್ ಆಗಲಿ, ಒಬ್ಬ ಬಾಯ್ ಫ್ರೆಂಡ್ ಆಗಲಿ ಬೇರೆ ಹುಡುಗನ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಹುಡುಗಿ ಎಷ್ಟು ಪರ್ಫೆಕ್ಟ್ ಅಂತ ಅವ್ರಿಗೆ ಗೊತ್ತಿರಬೇಕು. ನನ್ನ ಫ್ರೆಂಡ್ ಎಷ್ಟು ಪರ್ಫೆಕ್ಟ್ ಹಂಗೆಲ್ಲ ಬೇರೆಯವ್ರ ಥರ ಜಸ್ಟ್ ಮಾತಾಡಿದ ತಕ್ಷಣ ಅವಳ ಕ್ಯಾರೆಕ್ಟರ್ ಹಂಗೆ ಆಗೋಗ್ಬಿಡಲ್ಲ ಅಂತ ಒಂದು ನಂಬಿಕೆ ಅವ್ರಿಗೆ ಆಪೋಸಿಟ್ ಪರ್ಸನ್ಗೆ ಇಲ್ಲ ಅಂದರೆ ಅವ್ರು ನಮ್ಮನ್ನು ಎಷ್ಟೇ ಇಷ್ಟಪಟ್ಟರು ಅದಕ್ಕೆ ಏನೋ ವ್ಯರ್ಥನೆ ಅಂತಲೇ ಹೇಳ್ಬೋದು. ನನಗೆ ಹಂಗೆ ಅನಿಸಿದ್ದು ಸ್ನೇಹಿತವ್ರನ್ನ ನೋಡಿದಾಗ. ಅವ್ರು ಬಂದು ಸ್ಟೇಟ್ಮೆಂಟ್ ಬೇರೆ ಹೇಳ್ತಾರೆ, ನಾನು ಮುಂಚೆ ಥರ ಸ್ನೇಹಿತಂತೂ ಆಗಿರೋಕ್ಕಾಗಲ್ಲ, ಬಟ್ ನಿಮ್ಮೇಲಿರೋ ಒಪಿನಿಯನ್ ನಮಗೆ ಚೇಂಜ್ ಆಗಿಲ್ಲ ಅಂತಾರೆ. ನಿಮ್ಮೇಲಿರೋ ಒಪಿನಿಯನ್ ಚೇಂಜ್ ಆಗಿರೋದಕ್ಕೆ ತಾನೇ ನೀವು ಅವ್ರ ಹತ್ರ ಮುಂಚೆ ಥರ ಸ್ನೇಹಿತ ಆಗಿರಲ್ಲ ಅಂತ ಅಂದ್ಕೊಳೋದು, ಆಗಿರಲ್ಲ ಅಂತ ಹೇಳೋದು. ಮತ್ತು ನನಗೆ ಇನ್ನೊಂದು ಏನು ಅನ್ನಿಸ್ತು ಅಂದರೆ, ಸ್ನೇಹಿತವ್ರು ಎಲಿಮಿನೇಟ್ ಆದಾಗ ತುಂಬ ನೆಗೆಟಿವಿಟಿನ ಪ್ಯಾಕ್ ಮಾಡಿಕೊಂಡು ಬಂದಿದ್ರು. ಇವಾಗ ಅವಾಗಲೇ ನಮ್ರತ ಅವ್ರ ಮೇಲೆ ನೆಗೆಟಿವಿಟಿ ಇರೋದ್ರಿಂದ ಮತ್ತೆ ಈಗ ನಮ್ರತನ ನಾನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಎಲ್ಲಿ ನೆಗೆಟಿವಿಟಿ ಇನ್ನೂ ಜಾಸ್ತಿ ಆಗುತ್ತೋ ಅಂತ ಎದುರುಕೊಂಡ್ರು ಅನಿಸುತ್ತೆ. ಇಲ್ಲ ಅಂದರೆ ಆ ಸ್ನೇಹಿತವ್ರ ಮೇಲೆ ಇರೋ ನೆಗೆಟಿವಿಟಿನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ನಮ್ರತ ಅವ್ರ ಮೇಲೆ ಇನ್ನೂ ಜಾಸ್ತಿ ನೆಗೆಟಿವಿಟಿ ಹಾಕೋಕ್ಕೆ ಟ್ರೈ ಮಾಡಿದ್ರು ಅಂತ ಅನಿಸುತ್ತೆ. ಈ ಎರಡು ಥಾಟ್ಸ್ ಸ್ನೇಹಿತವ್ರ ಮೈಂಡಲ್ಲಿ ರನ್ ಆಗಿರೋದಂತೂ ನಿಜ. ಅದಕ್ಕೆ ನಮ್ರತನ ಬಲಿ ಮಾಡೋಕ್ಕೆ ತುಂಬಾ ಟ್ರೈ ಮಾಡಿದರು ಅಂತ ಅನ್ನಿಸ್ತು. ಅಷ್ಟಲ್ದೇ ಬಂದುಬಿಟ್ಟು ಕೈ ಹಿಡ್ಕೊಂಡು ಮಾತಾಡೋದು ಅಷ್ಟು ಸರಿನಾ ಅಂತ ಬಂದುಬಿಟ್ಟು ಹೇಳ್ತಾರೆ. ಎಷ್ಟು ಜನ ಫ್ರೆಂಡ್ಸ್ ಹುಡುಗ ಹುಡುಗಿ ಎಷ್ಟು ಚೆನ್ನಾಗಿ ಹಂಗೆ ಇರ್ತಾರೆ, ಹಾಗಂತ ಅವ್ರ ಕ್ಯಾರೆಕ್ಟರ್ನ ಜಡ್ಜ್ ಮಾಡಿ ಅವ್ರಿಗೊಂದು ಸ್ಟ್ಯಾಂಪ್ ಪೇಪರ್ ಹಾಕೋದು ನಿಜವಾಗ್ಲೂ ಸರಿಯಲ್ಲ. ಆಚೆ ಮಾಡ್ತಿರೋ ಜನನೂ ಅಷ್ಟೇ. ಒಂದು ಸ್ವಲ್ಪ ಅವ್ರು ಕ್ಲೋಸ್ ಮುಂಚೆ ಸಂಗೀತ ಅವ್ರ ಜೊತೆ ಇದ್ದರು, ತನಿಷ್ ಅವ್ರ ಜೊತೆ ಇದ್ದಾಗ ಯಾರೂ ಹಂಗೆ ಅನ್ನಲಿಲ್ಲ. ಅವ್ರನ್ನ ಮಾತ್ರ ಫ್ರೆಂಡ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ರಿ. ತನಿಷ್ ಅವ್ರ ಜೊತೆನೂ ಕಾರ್ತಿಕ್ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ರು, ತನಿಷ್ ಅವ್ರ ಜೊತೆನೂ ಕೂತ್ಕೊಂಡು ಊಟ ಮಾಡ್ತಾ ಇದ್ರು, ತನಿಷ್ ಅವ್ರ ಜೊತೆನೂ ಗೇಮ್ ಮಾಡಿದ್ದಾರೆ, ತನಿಷ್ ಅವ್ರ ಜೊತೆನೂ ತಮಾಷೆ ಮಾಡಿದ್ದಾರೆ. ಆವಾಗ ಮಾತ್ರ ತನಿಷದು ಕಾರ್ತಿಕ್ದು ಮಾತ್ರ ಫ್ರೆಂಡ್ಶಿಪ್ ಆಗೋಯ್ತು. ಈ ಕಡೆ ಸಂಗೀತದ ಕಾರ್ತಿಕ್ದಾಗಲಿ ನಮ್ರತದು ಕಾರ್ತಿಕ್ದಾಗಲಿ ಫ್ರೆಂಡ್ಶಿಪ್ ಆಗಲಿಲ್ವಾ? ಇದೇನು ಗುರು ಸರಿ? ಓಕೆ, ಇದೆಲ್ಲ ಅವ್ರಿಗೆ ಅವಾಗಲೂ ಕೂಡ ಸ್ನೇಹಿತವರಿಗೆ ತನಿಷದು ಮತ್ತು ಕಾರ್ತಿಕ್ದು ಎಲ್ಲರದು ಬೆಸ್ಟ್ ಫ್ರೆಂಡ್ ಥರ ಕಾಣಿಸ್ತು. ಈಗ ನಮ್ರತ ಅವರು ಕಾರ್ತಿಕ್ ಜೊತೆ ಮಾತಾಡ್ತಿರೋದು ಮಾತ್ರ ಫ್ರೆಂಡ್ಶಿಪ್ ಥರ ಕಾಣಿಸ್ತಾ ಇಲ್ಲ. ದಟ್ ಟು ಆಫ್ಟರ್ 60 days. ನಮ್ರತ ನಾನು ಎಷ್ಟು ಹಾರ್ಡಾಗಿ ಟ್ರೈ ಮಾಡಿದರೆ ನನಗೆ ಬೀಳಿಲ್ಲ, ಇನ್ನು ಆಚೆ ಹುಡುಗಿ ಇದ್ದಾರೆ ಕಾರ್ತಿಕ್ಗೆ ಅಂತ ಕೂಡ ಗೊತ್ತು. ಹೀಗಾಗಿ ಅವ್ರು ಜಸ್ಟ್ ಫ್ರೆಂಡ್ ಆಗಿರ್ತಾರೆ, ಜನ ಏನಾದರೂ ಮಾತಾಡ್ಕೊಂಡ್ಲಿ, ಅವ್ರ ಜೆನ್ಯೂನ್ ಫೀಲಿಂಗ್ ನನಗೆ ಗೊತ್ತು ಅನ್ನೋ ನಂಬಿಕೆ ಸ್ನೇಹಿತವ್ರಿಗೆ ಇಲ್ಲ ಅಂದಮೇಲೆ ನಮ್ರತ ಅವ್ರ ಹತ್ರ ಮಾತಾಡಿದ್ದು ವೇಸ್ಟು. ಅದು ಕರೆಕ್ಟಾಗೂ ಕೇಳಿದರು ನಮ್ರತ ಅವರು, ಯು ಹ್ಯಾವ್ ಟು ಬಿ ಸೋಲೋ ಫೈಟರ್, ಫೈಂಡ್ ಯುವರ್ ಸೆಲ್ಫ್, ನೀವೆಲ್ಲ ಕಳೆದೋಗ್ಬಿಟ್ಟಿದ್ದೀರಾ ಅಂತೆಲ್ಲ ಬಕ್ವಾಸ್ ಸಜೆಷನ್ ಕೊಡೋಕ್ಕೆ ಟ್ರೈ ಮಾಡಿದ್ರು ಅಂತ ನನಗನ್ನಿಸ್ತು. ಓವರಾಲ್ ನನಗೆ ಸ್ನೇಹಿತ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಬೇರೆಯವರೆಲ್ಲ ಬಂದು ಸಜೆಷನ್ ಕೊಟ್ಟಿದ್ದು ಓಕೆ, ಯಾಕಂದರೆ ಅವ್ರಿಗೆ ಏನು ಅಂತ ಗೊತ್ತಿಲ್ಲ, ನಮ್ರತ ಏನು ಅಂತ ಗೊತ್ತಿಲ್ಲ ಗುರು. ಬಟ್ ನೀನು ಹಂಗಲ್ವಲ್ಲ, ನಮ್ರತ ನೀವಂದರೆ ನನಗಿಷ್ಟ, ನಿಮಗೋಸ್ಕರ ನಾನು ಏನಾದರೂ ಮಾಡ್ತೀನಿ ಅಂದ್ಬಿಟ್ಟು ಲೆಟರ್ಗೆಲ್ಲ ಹತ್ತು ಅದೆಲ್ಲ ಡ್ರಾಮಾ ಮಾಡಿದ್ದು ಅದೆಲ್ಲ ನಾಟಕನಾ? ಬಿಗ್ ಬಾಸ್ ಅಲ್ಲಿದ್ದೀನಿ ಅಂತ ಇವಾಗ ನೀನು ಪಾಸಿಟಿವಿಟಿ ಆಚೆ ತೊಗೊಂಡೋಗೋಸ್ಕರ ಈ ಥರ ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ಯಾ ಒಂದು ಹೆಣ್ಮಗಳ ಬಗ್ಗೆ. ನನಗಿದೆಲ್ಲನೂ ಒಂದು ಥಾಟ್ಸ್ ರನ್ ಆಗಿಬಿಡ್ತು. ನಾನು ಈ ಕಂಟೆಂಟ್ ಮೇಲೆ ನಾನು ವೀಡಿಯೋ ಮಾಡಬೇಕು ಅಂತಲೇ ಅನ್ನಿಸ್ತು, ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ನನ್ನ ಒಪಿನಿಯನ್ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೋಟಿಫಿಕೇಷನ್ ಐಕಾನ್ನ ಕ್ಲಿಕ್ ಮಾಡಿ, ನಾನು ವೀಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ. ನನ್ನ ವೀಡಿಯೋಸ್ನ ಇಮಿಡಿಯೇಟ್ಲಿ ನೋಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.